ರಾಜನ ಹೆಂಡತಿ ಆಗುವುದರ ಮೂಲಕ ರಾಣಿ ಆಗ್ಬೇಡ, ಸ್ವತಃ ನೀನೇ ರಾಣಿ ಆಗ್ಬೇಕಷ್ಟೇ ಅಂತ ಅವ್ರು ಹೇಳ್ದಾಗೆ. ಅದಕ್ಕೆ ನಾವ್ ಏನೇನೋ ಅಂತ ಅನ್ಕೊಂಡ್ಬಿಟ್ರೆ ಬದುಕು ನಮಗೆ ಕಷ್ಟ ಕೊಟ್ಬಿಡುತ್ತೆ. ಐ ಆಮ್ ವೆರಿ ಪ್ರೌಡ್ ದಟ್ ಐ ವಾಸ್ ಟೀಚರ್ ಇನ್ ಎ ಗವರ್ಮೆಂಟ್ ಸ್ಕೂಲ್ ಅಂತ. ಒಂದ್ ನಿಜ ಇವ್ರೆ, ಒಂದು ವಯಸ್ಸಿನಲ್ಲಿ ಎಷ್ಟು ಸಮಯ ಸಿಗತ್ತೋ ಅಷ್ಟು ಸಮಯನೂ ನಾವು ಕೆಲಸ ಮಾಡಿಬಿಟ್ರೆ ಅದರದ್ದು ಪ್ರತಿಫಲ ತುಂಬಾ ಚೆನ್ನಾಗಿರುತ್ತೆ. ಟೀಚರ್ ನೋಡಿ ಪರ್ಫೆಕ್ಟ್ ಆಗಿ ಕೆಲವರಿಗೆ ಏನಾಗತ್ತೆ, ನಾನು ಇವಾಗ ಸಿನಿಮಾ ಆಕ್ಟ್ರು, ನನ್ನ ಹೆಂಡತಿ ಆಗ್ಬಿಟ್ಟು ನೀನೇನು ಆ ಬಸ್ಸಲ್ಲಿ ಹತ್ಕೊಂಡು ಹೋಗಿ ಕೆಲಸ ಮಾಡಿ ಬರೋದು ಏನ್ ಬೇಕಿಲ್ಲ ಅಂತ ಹೇಳಿ ಆತರ ಒಣ ಪ್ರತಿಷ್ಠೆಗಳೆಲ್ಲ ನಮ್ಮಲ್ಲಿ ಬರ್ಲಿಲ್ಲ ಸದ್ಯ. ಅಂದ್ರೆ ನಮಗ್ ಗೊತ್ತಿರೋ ಹಾಗೆ ಅವತ್ತಿನ ಜನರೇಷನ್ ಅಲ್ಲಿ ಮಾನಸ್ ಅವ್ರಿಗೆ ತುಂಬಾ ಜನ ಫೀಮೇಲ್ ಫ್ಯಾನ್ಸ್ ಗಳಿದ್ರು. ಸಿಕ್ಕಾಪಟ್ಟೆ ಜನ ಅವ್ರ ಹೈಟು, ಅವ್ರ ವಾಯ್ಸ್, ಅವ್ರ ಕಲರ್, ಅವ್ರ ಪರ್ಸನಾಲಿಟಿಗೆ. ನೂರೊಂದು ನೆನಪು ಅಲ್ಲ, ಮಾನಸ್ ಅವರು ಒಬ್ಬ ಕಲಾವಿದರಾಗಿ ಅಥವಾ ಒಬ್ಬ ವ್ಯಕ್ತಿಯಾಗಿ ಜನಪ್ರಿಯಾಗಿ ಹೆಸರು ಮಾಡಿದ್ರು. ನೀವು BTS ಬಸ್ಸಲ್ಲೇ ಓಡಾಡ್ತಿದ್ರು. ಹೌದೌದು, ಅದು ಆಗಿದೆ. ನಾನು ಬಸ್ಸಲ್ಲಿ ಓಡಾಡುವಾಗ್ಲು ಯಾರೋ ಏನೋ ಇದು ಕಲಸಿಪಾಳ್ಯಮಲ್ಲಿ ಬಸ್ ಹತ್ತಿದೆ, ನಾನು ಚಾಮರಾಜಪೇಟೆಯಿಂದ ನಡ್ಕೊಂಡ್ ಬಂದು. ಅವಾಗ ಅವ್ರು ಹೇಳೋರು, ಇವ್ರು ಮಾನು ಹೆಂಡ್ತಿ ಕಣೋ ಅಂತ ಮತ್ತಿಗೆ ಮಾತಾಡೋರು ಈ ಹುಡುಗರು, ಕಾಲೇಜ್ ಹುಡುಗರ. ಅಲ್ಲ ಬಿಡು, ಅವ್ರಾಗಿದ್ರೆ ಯಾಕೆ ಬರ್ತಾರೆ ಇಲ್ಲಿ ಅಂತ ಆ ಥರನೂ ಆ ಹುಡುಗರು ಮಾತಾಡಿಸ್ಕೊಳ್ಳೋದು ಕೇಳಿಸ್ತಿತ್ತು ನನಗೆ. ಬಟ್ ನೋಡಿ, ಬದುಕೇ ಮುಖ್ಯ ಅಲ್ವಾ? ಯಾರೋ ನೋಡ್ತಾರೆ, ನಾವು ಹಂಗಿರಕ್ಕಾಗಲ್ಲ ಅಂತ ನಾನು ಕಾರಲ್ಲೂ ಓಡಾಡಕ್ಕಾಗಲ್ಲ, ಆಟೋದಲ್ಲೂ ಓಡಾಡಕ್ಕಾಗ್ತಿರ್ಲಿಲ್ಲ. ಪ್ರತಿನಿತ್ಯದ ಜೀವನ ಅದು, ಒಂದಿನದ್ದಲ್ಲ, ಎಷ್ಟೋ ವರ್ಷ ಮಾಡಬೇಕು. ಅದಕ್ಕೋಸ್ಕರ ನಾವು ಆ ಥರ ಬದಲಾಯಿಸಕ್ ಆಗಲ್ಲ. ಹಾಗಾಗಿ ಇಟ್ಸ್ ಓಕೆ. ಸೋ ನೈಸ್. ಅಂಡ್ ಮಾನು ಅವರು ಎಷ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರು ಅಂತಂದ್ರೆ, ಒಬ್ಬ ಗಂಡನಾಗಿ ಒಂದು ಎಷ್ಟು ಗೌರವ ಕೊಡ್ತಿದ್ರು ಅವ್ರಿಗೆ, ಶ್ರೀಮತಿ ಅವ್ರಿಗೆ ಅನ್ನೋದಕ್ಕೆ. ಒಂದೊಂದ್ಸತಿ ನೀವು ಪಾಪ ಕೆಲ್ಸದ ಒತ್ತಡಗಳನ್ನ ಅವರೇ ಅರ್ಥ ಮಾಡ್ಕೊಂಡು ಅಡಿಗೆ ತಿಂಡಿನಲ್ಲೂ ನೆನ್ನೆದೇನಿದೆ ನಾನು ಪರವಾಗಿಲ್ಲ ಫ್ರಿಡ್ಜ್ ಅಲ್ಲಿ ಇದ್ರೆ ಅದೇ ತಿಂತೀನಿ ಅನ್ನೋರು. ಹೆಂಗಮ್ಮ ಅಷ್ಟು ಒಬ್ಬ ಒಳ್ಳೆತನ ಒಬ್ಬ ಮನುಷ್ಯನಲ್ಲಿ? ಅದನ್ನ ಹೇಳಿದ್ನಲ್ಲ, ಅವ್ರ ಥಿಂಕಿಂಗು ಅಷ್ಟು ಆತರ ಇತ್ತು. ಲೋಹಿಯಾ ಇದನ್ನೆಲ್ಲ ಓದಿದಾಗ, ಸಿದ್ಧಾಂತಗಳನ್ನೆಲ್ಲ ಓದಿದಾಗ ನಾನು ಕೆಲವೆಲ್ಲ ಓದಿದ್ದೀನಿ, ತಿಳ್ಕೊಂಡಿದ್ದೀನಿ. ರಾಜನ ಹೆಂಡತಿ ಆಗುವುದರ ಮೂಲಕ ರಾಣಿ ಆಗ್ಬೇಡ, ಸ್ವತಃ ನೀನೇ ರಾಣಿ ಆಗ್ಬೇಕಷ್ಟೇ ಅಂತ ಅವ್ರು ಹೇಳ್ದಾಗೆ. ಅದಕ್ಕೆ ನಾವ್ ಏನೇನೋ ಅಂತ ಅನ್ಕೊಂಡ್ಬಿಟ್ರೆ ಬದುಕು ನಮಗೆ ಕಷ್ಟ ಕೊಟ್ಬಿಡತ್ತೆ ಅಲ್ವಾ? ಬದುಕು ಕಷ್ಟ ಅನ್ನಿಸ್ಬಿಡತ್ತೆ. ಅದಕ್ಕೆ ನಾವೇನೋ ಅಲ್ಲ ಅಂತ ಅನ್ಕೊಂಡು ಹೊರಟಾಗ ಎಲ್ಲವೂ ಎಷ್ಟು ಚೆನ್ನಾಗಿದೆಯಲ್ಲ ಅನ್ಸುತ್ತೆ. ಅದನ್ನೇ ನಾನು ಎಲ್ಲರಿಗೂ ಹೇಳೋ, ಜೀವನ ಹೇಗೆ ಬರುತ್ತೋ ಅದನ್ನು ಒಪ್ಕೊಳ್ತಾ ನಮ್ಮದೇ ಆದ ನಮ್ಮ ತನದಲ್ಲಿ ನಾವು ಜೀವನ ನಡೆಸಿದಾಗ ಅದು ತುಂಬಾ ಸುಲಭ ಅನ್ಸುತ್ತೆ, ಕಷ್ಟ ಅನ್ಸೋದೇ ಇಲ್ಲ. ಮಾನು ಅವ್ರಿಗೆ ಬೇರೆ ಹವ್ಯಾಸಗಳೇನಿತ್ತು? ಓದೋದು, ಬರೆಯೋದು, ಬರವಣಿಗೆ ಇತ್ತು. ಪುಸ್ತಕ ಲಿಂಗನ ಕುಡಿ ಅಂತ ಒಂದು ನಾವೆಲ್ಲೂ ಬರೆದ್ರು. ಅಂಬರೀಶ್ ಅವ್ರ ಬಗ್ಗೆ ಅಂಬರೀಶ್ ಗೆಳೆಯರ ಗೆಳೆಯ ಅಂಬರೀಶ್ ಅಂತ ಒಂದು ಬರೆದ್ರು. ಅದು ಆಮೇಲೆ ಇನ್ನೊಂದು ಮೀನಾಕ್ಷಿ ಮನೆ ಮೇಷ್ಟ್ರು, ಇದೆಲ್ಲ ಕನ್ನಡಕ್ಕೆ ತರ್ಜುಮೆ ಮಾಡಿದ್ರು, ಇಂಗ್ಲಿಷ್ ಇದನ್ನ. ಈ ತರ ಶಾರ್ಟ್ ಸ್ಟೋರೀಸು ಬರ್ದಿದ್ರು. ಅದೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ ನಾನು. ಮತ್ತದನ್ನ ಕಾಪಿ ಮಾಡಿ ಬೇರೆ ಕಡೆ ಕಾಪಿಗಳದು ಇವಾಗ ಪುಸ್ತಕಗಳು ಬರ್ದಿರೋ ಶಾಪ್ಗಳಲ್ಲಿ ಸಿಗುತ್ತಾ? ಶಾಪ್ ಗೊತ್ತಿಲ್ಲ, ಸ್ವಲ್ಪ ನಾವು ಕಳಿಸ್ಬಿಟ್ಟಿದ್ರು ಆ ಟೈಮಲ್ಲಿ. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ನನ್ನ ಹತ್ರ ಸುಮ್ನೆ ನನ್ನ ಗುರ್ತಿಗೋಸ್ಕರ ಕೆಲವು ಕಾಪಿಗಳು ಇಟ್ಕೊಂಡಿದ್ದೀನಿ. ಅದೇ ಓಕೆ. ಮಾನು ಸರ್ ಬಂದ್ಬಿಟ್ಟು ಅವ್ರು ನಮ್ಗೆ, ನಾವು ಬಣ್ಣದ ಪರದೆ ಮೂಲಕ ನಮ್ಗೆ ಅವ್ರಿಗೆ ಪರಿಚಯ, ವೈಯಕ್ತಿಕವಾಗಿ ನಾವು ಅವ್ರನ್ನ ನೋಡಿಲ್ಲ. ಆದ್ರೆ ಅಲ್ಲೇ ಒಂದು ಕನೆಕ್ಟ್ ಇರೋದೇನಂತಂದ್ರೆ ತುಂಬಾ ಸಹೃದಯಿ, ತುಂಬಾ ಮೃದು ಸ್ವಭಾವದವರು, ಕಷ್ಟಕ್ಕೆ ಕರಗೋರು ಅಂತ. ಇದಕ್ಕೆ ಒಂದು ಉದಾಹರಣೆ ಅಂತಂದ್ರೆ, ತಮ್ಮ ಮನೆ ಎದುರುಗಡೆ ಒಬ್ರು ಕ್ಷೌರಿಕರಿದ್ರಂತೆ, ಸಲೂನ್ ಅವ್ರು ಇದ್ರಂತೆ. ಅವ್ರ ಮಗಂಗೆ ಓದ್ಬೇಕು ಅಂತ ಬಂದಾಗ ಮಾನು ಅವರೇನೆ ಅವ್ರ ಕಾರ್ನಲ್ಲಿ ಕರ್ಕೊಂಡೋಗಿ ಸೀಟ್ ಕೊಡಿಸಿ ಇವ್ರು ಕೊಡ್ಲೇಬೇಕು ಅಂತ ಹಠ ಹಿಡಿದ್ರಂತೆ. ಆ ತರ ತುಂಬಾ ಜನಕ್ಕೆ ಮಾಡಿದ್ದಾರೆ. ಈ ಕ್ರೈಸ್ಟ್ ಕಾಲೇಜಲ್ಲೇ ಬೇಕಾದಷ್ಟು ಜನಕ್ಕೆ. ಯಾಕಂದ್ರೆ ಕ್ರೈಸ್ಟ್ ಕಾಲೇಜ್ ಆಂಟೋನಿ ಕರಿಯಲ್ ಅವರು ಪ್ರಿನ್ಸಿಪಾಲ್ರಾಗಿದ್ದಾಗ ಮಾನು ಅವರು ಬಗ್ಗೆ ತುಂಬಾ ಅಭಿಮಾನ, ಗೌರವ ಇದು ಎಲ್ಲ ಇತ್ತು ಅವರಿಗೆ.
ಆಮೇಲೆ ಆ ಕಾಲೇಜಿನ ಪರವಾಗಿ ಅವರು ಯೂನಿವರ್ಸಿಟಿಯಲ್ಲೂ ಸಹ ತುಂಬ ಒಳ್ಳೆ ಇದನ್ನ ಕೊಟ್ಟಿದ್ರು ಒಪಿನಿಯನ್ನು. ಹಾಗಾಗಿ ಅವರು ಮಾನವ್ರು ಯಾರನ್ನೇ ಕರ್ಕೊಂಡೋಗ್ಲಿ ಅವರು ಹಾಗೆ ಸೀಟ್ ಕೊಡ್ತಿದ್ರು, ಫ್ರೀ ಸೀಟ್ ಕೊಟ್ಟು. ನನಗೆ ಥ್ಯಾಂಕ್ಸ್ ಹೇಳ್ಬೇಡಿ, ಮಾನವ್ರಿಗೆ ಹೇಳಿ ಅನ್ನೋರು ಅವ್ರು ಯಾವಾಗಲೂ. ಮಾನವರಿಗೆ ಒಂದು ಜೆನ್ಯೂನಿಟಿ, ಯಾರೋ ಒಬ್ಬ ವಿದ್ಯಾರ್ಥಿ ಓದಬೇಕು ಅಂತ ಆಸೆ ಪಟ್ಟಾಗ ಅವನಿಗೆ ಅದು ಸಿಗಬೇಕು, ಅವಾಗ ಅವನು ಒಳ್ಳೇದಾಗ್ತಾನೆ ಅಂತ ಒಂದು ನಂಬಿಕೆ. ಅದಕ್ಕೋಸ್ಕರ ಅವ್ರು ಆ ಥರ ಮಾಡಿದ್ರು. ಎಷ್ಟೊಂದು ಜನಕ್ಕೆ, ಅವನ ಮಗ ಮಾತ್ರ ಅಲ್ಲ, ಅವರಿಗೆ ಅದರ ಕೃತಜ್ಞತೆ ತುಂಬ ಇತ್ತು. ಎಲ್ಲೇ ದಾರಿಲಿ ಕಾಣಿಸಿದ್ರು ಕಾಲಿಗೆ ನಮಸ್ಕಾರ ಮಾಡೋಕೆ ಬರೋರು, ಬೇಡ ಬೇಡ ನೀವು ಚೆನ್ನಾಗಾಗ್ರಿ ಅಂತ ಹೇಳಿ ಅವರು ಅವ್ರ ಫೀಲ್ಡಲ್ಲಿ ಮಾಡಿದ್ರು. ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದು ನಮ್ಮ ಸ್ಟೂಡೆಂಟ್ಸಿಗೂ ನಾವು ಅದೇ ಥರ ಎನ್ಕರೇಜ್ ಮಾಡಿದ್ವಿ. ಅದೇ ನನ್ನ ಪ್ರಶ್ನೆ ಮುಂದೆ ಬರೋದು ಅದೇ ಆಗಿತ್ತು. ಇವಾಗ ಮಾನು ಸರ್ಗೆ ಆಶಾ ಮೇಡಮ್ ದಂಪತಿಗಳಿಗೆ 2 ಮಕ್ಕಳು. ಮಕ್ಕಳ ಹೆಸರು ನಾನು ಕೇಳಲಿಲ್ಲ. ಮಾನಸಿ ಒಬ್ರು, ಗೌತಮ್ ಇಬ್ರು ಮಕ್ಕಳು, ಬಯಾಲಜಿಕಲಿ 2 ಮಕ್ಕಳು. ಆದ್ರೆ ಮಾನು ಅವ್ರಿಗೆ, ಆಶಾ ಮೇಡಮ್ ಅವ್ರಿಗೆ 100 ಜನ ಮಕ್ಕಳು. ಅಂದ್ರೆ ಪುಣ್ಯವಂತ, ತುಂಬಾ ಜನಕ್ಕೆ ತಾಯಿ ತಂದೆ ಆಗಿದೆ. ಅಂದ್ರೆ ಆ ಆದರ್ಶಗಳು, ಅದನ್ನ ಇಬ್ರಿಗೂ ಒಂದೇ ತರದ ಮೆಂಟಾಲಿಟಿ ಬರೋದು ಬಹಳ ಕಷ್ಟ. ಏನ್ ಗೊತ್ತಾ, ಬದುಕಿನ ಬುಡ ಇದೆಯಲ್ಲ ಕೆಳಗಡೆ, ಅದರಲ್ಲಿಂದ ಮೇಲಕ್ಕೆ ಬಂದಾಗ ಇದೆಲ್ಲರ ಅನುಭವಗಳು ಇರುತ್ತಲ್ವಾ. ಆ ಬಡತನ, ಕಷ್ಟ ಏನಿದೆ, ಆಮೇಲೆ ಸಮಾಜದಲ್ಲಿ ಏನ್ ಬೇಕು ಅಂತನೂ ಗ್ರಹಿಸೋ ಶಕ್ತಿ ಇದ್ದಾಗ ಆ ಲೆವೆಲಲ್ಲಿ ಯಾರೇ ಇದ್ರೂ ನಾವು ಅದನ್ನ ಸ್ವೀಕರಿಸಲೇಬೇಕು, ಒಳ್ಳೇದು ಮಾಡಲೇಬೇಕು. ಅದು ನಮ್ಮ ಕರ್ತವ್ಯ. ಅದಕ್ಕೆ ನಾವು ಮಾಡ್ಕೊಂಡು ಬಂದ್ವಿ. ಐ ಆಮ್ ವೆರಿ ಪ್ರೌಡ್ ದಟ್ ಐ ವಾಸ್ ಟೀಚರ್ ಇನ್ ಎ ಗೌರ್ಮೆಂಟ್ ಸ್ಕೂಲ್ ಅಂತ. ಎಷ್ಟೋ ಜನಕ್ಕೆ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಬಹಳ ಬೇರೆ ತರ ಭಾವನೆ ಇದೆ, ವಾತ್ಸರ ಮನೋಭಾವನೆ ಇದೆ. ಅದೇ ಗೌರ್ಮೆಂಟ್ ಸ್ಕೂಲ್ ನ ಬೆಸ್ಟ್ ಸ್ಕೂಲ್ ಅಂತ ಮಾಡಿದೀನಿ ಅಂತ ಅನ್ಕೊಳಕ್ ನಂಗೆ ತುಂಬಾ ಖುಷಿ ಆಗುತ್ತೆ. ನಾನು ಅದನ್ನ ಮಾನುಸರದ್ ಮುಗಿಸ್ಬಿಟ್ಟು ನಾನು ನಿಮ್ಗೆ ಮಾತಾಡೋಣ ಅಂತ ಕೆಲವು ವಿಷಯಗಳನ್ನ ಇಟ್ಕೊಂಡಿದ್ದೀನಿ. ಒಟ್ಟು ಎಷ್ಟು ಪಿಕ್ಚರ್ಗಳಲ್ಲಿ ಮಾನುಸರ್ ಆಕ್ಟ್ ಮಾಡಿದ್ರು? ಸುಮಾರು 80 ರಿಂದ 100 ಪಿಕ್ಚರ್ ಮಾಡಿದ್ದಾರೆ. ಹೌದೌದು, ನಾನು ಬರೆದು ಇಟ್ಟಿದ್ದೀನಿ ಆ ಪಿಕ್ಚರ್ಗಳ ಹೆಸರೆಲ್ಲ. ಅಂಡ್ ಸೀರಿಯಲ್ ಡೈರೆಕ್ಟ್ ಮಾಡಿದ್ದಾರೆ ಅಂತ? ಹೌದು, ಮಲೆನಾಡಿನ ಚಿತ್ರಗಳು ನಾವೇ ಮಾಡಿದ್ದು. ಅದನ್ನ ನಿಮ್ದೇ ಪ್ರೊಡಕ್ಷನ್ ಮಾನು ಮತ್ತೆ ಮುದ್ದು ಕೃಷ್ಣ ಅವ್ರ ಕಡೆಯಿಂದ ಆಗಿದ್ದದು. ಮತ್ತೆ ಡೈರೆಕ್ಷನ್ ಮಾನವರೇ ಮಾಡಿದ್ದು ಮಲೆನಾಡು ಚಿತ್ರಗಳು. ಆಗ ಬೆಂಗಳೂರಿಗೆ ಟಿವಿ ಇದು ಹೊಸದಾಗಿ ಬಂದಿತ್ತು, ದೂರದರ್ಶನ್. ಬರೀ ದೂರದರ್ಶನ್ ಬರೀ ಬೆಂಗಳೂರಲ್ಲಿ ನಡೀತಿತ್ತದು. ಆ ಸಮಯದಲ್ಲಿ ಅವರ ಎಷ್ಟೋ 13-15 ಎಪಿಸೋಡ್ಗಳು ಬಂತ ಆ ಟೈಮಲ್ಲಿ. ಓಕೆ, ಮಾನು ಸರ್ಗೆ ಸಿನಿಮಾಗಳು ಡೈರೆಕ್ಟ್ ಮಾಡಬೇಕು ಅನ್ನೋದು ಆಸೆಗಳಿತ್ತ? ಅದು ಅಷ್ಟಕ್ಕೆ ಅವ್ರು ಹೋಗ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೊಂದು ರೆಗ್ಯುಲರ್ ಲೆಕ್ಚರರ್ ಜಾಬ್ ಇತ್ತು. ಅದನ್ನ ಮಾಡಿಕೊಂಡು ಶೂಟಿಂಗು ಮತ್ತೊಂದು ಮಾಡಬೇಕು ಅಂತಂದಾಗ ಯೋಚನೆ ಮಾಡಲೇಬೇಕಾಗ್ತಿತ್ತು. ಅದಕ್ಕೆ ಅವ್ರು ಚೂಸ್ ಮಾಡ್ಬೇಕಾಗ್ತಿತ್ತು ಕೆಲವು ಸಲ. ಕನ್ನಡ ರೀಡರ್ ಆಗಿದ್ರು? ಹೌದು, ರೀಡರ್ ಇನ್ ಕನ್ನಡ, BS ಕಾಲೇಜಲ್ಲಿ. ಅದಕ್ಕೂ ಏನು ತೊಂದರೆ ಆಗದಿದ್ದ ಹಾಗೆ ಅದನ್ನು ಮಾಡಿಕೊಂಡು ಇದನ್ನ ಅದಲ್ಲದೆ ಅವರು ಬುಕ್ಟಾ ಪ್ರೆಸಿಡೆಂಟ್ ಇದೆಲ್ಲ ಆಗಿ ಅದು ಕೆಲಸಗಳನ್ನ ಮಾಡ್ಬೇಕಾಗ್ತಿತ್ತು. ಹೌದು, ಅಂದ್ರೆ ನಿಜ, ಇವರೇ ಒಂದು ವಯಸ್ಸಿನಲ್ಲಿ ಎಷ್ಟು ಸಮಯ ಸಿಗತ್ತೋ ಅಷ್ಟು ಸಮಯನೂ ನಾವು ಕೆಲಸ ಮಾಡಿಬಿಟ್ರೆ ಅದರದ್ದು ಪ್ರತಿಫಲ ತುಂಬಾ ಚೆನ್ನಾಗಿರುತ್ತೆ. ಆಯ್ತಾ, ಅವ್ರು ನೋಡಿ ಅವರ ಜೀವನದ ಅವರ ಆಯಸ್ಸಿನಿದು ಅಷ್ಟೇ ಇತ್ತು. ಅದರೊಳಗೆ ಅವ್ರು ಮಾಡಿದ್ದು ಅಷ್ಟು ಕೆಲಸಗಳು, ಆ ಸ್ಪೀಡು ಅವ್ರು ಮಾಡಿದ್ದಿದು ಎಲ್ಲ ನೋಡಿದಾಗ ಅದಕ್ಕೆ ಅಷ್ಟು ಸ್ಪೀಡಾಗಿ ಮಾಡಿದ್ರೇನೋ ಅಂತ ಅನ್ಸತ್ತೆ. ಅದಕ್ಕೆ ನಮ್ಗಾದಾಗ ನಾವು ಮಾಡ್ಬಿಡ್ಬೇಕು. ಆಮೇಲೆ ನಮ್ಗೆ ಶಕ್ತಿ ಇಲ್ಲ ಅಂತ ಅನಿಸಿದ್ರೆ, ಇನ್ನೇನೋ ತೊಂದರೆ ಆಗ್ಬಿಟ್ರೆ ನಮ್ಗೆ ಆಸೆ ಇದ್ರೂ ಮಾಡೋಕ್ಕಾಗಲ್ಲ. ದಟ್ ಇಸ್ ದ ಪೀರಿಯಡ್. ಆ ಟೈಮಲ್ಲಿ ಎಲ್ಲರೂ ಮಾಡಲೇಬೇಕು, ಯಾರು ಟೈಮ್ ವೇಸ್ಟ್ ಮಾಡಲೇಬಾರ್ದು. ವಂಡರ್ಫುಲ್ ಟೀಚರ್ ನೋಡಿ, ಕರೆಕ್ಟ್ ಪರ್ಫೆಕ್ಟ್ ಆಗಿ. ಮಾನು ಸರ್ ವಿಚಾರಗಳನ್ನ ನಾವು ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಮತ್ತೊಂದು ಮಾನು ಸರ್ ಅವ್ರ ಬಗ್ಗೆ ಮಾತಾಡ್ಲೇಬೇಕಾಗಿರೋದಂತಂದ್ರೆ, ಇದು ಒಂದು ಫನ್ನಿ ಕ್ವಶನ್ ಅಂತ ನಾವು ಅನ್ಕೊಳ್ಳಿ, ತೊಂದರೆ ಇಲ್ಲ. ಮಾನು ಅವರು ಒಬ್ಬ ಖಳನಾಯಕನ ಪಾತ್ರದಲ್ಲಿ ಮಾಡಿದ್ರು ಜನ ಪ್ರೀತಿಸೋರು, ಒಬ್ಬ ನಾಯಕನ ಮಾಡಿದ್ರು ಪ್ರೀತಿಸೋರು, ಒಂದು ಕಾಮಿಡಿ ಪಾತ್ರ ಮಾಡಿದ್ರು ಪ್ರೀತಿಸೋರು. ನಿಮಗೆ ಅಂದ್ರೆ ನಮಗ್ ಗೊತ್ತಿರೋ ಹಾಗೆ ಅವತ್ತಿನ ಜನರೇಷನ್ ಅಲ್ಲಿ ಮಾನು ಸರ್ಗೆ ತುಂಬಾ ಜನ ಫೀಮೇಲ್ ಫ್ಯಾನ್ಸ್ ಗಳಿದ್ರು, ಸಿಕ್ಕಾಪಟ್ಟೆ ಜನ. ಅವ್ರ ಹೈಟು, ಅವ್ರ ವಾಯ್ಸು, ಅವ್ರ ಕಲರ್, ಅವ್ರ ಪರ್ಸನಾಲಿಟಿಗೆ. ಸೊ ನಿಮಗೆ ಮಾನು ಅವರ ಶ್ರೀಮತಿ ಅಂತ ನೀವು ಕೆಲಸ ಮಾಡೋ ಕಡೆ ನಿಮ್ಮ ಸ್ಟೂಡೆಂಟ್ಸ್ಗೋ ಇಲ್ಲ ಸ್ಟೂಡೆಂಟ್ಸ್ ಪೇರೆಂಟ್ಸ್ಗೋ ಇಲ್ಲ ನಿಮ್ ಕೊಲೀಗ್ಸ್ಗೋ ಗೊತ್ತಿತ್ತಾ? ಯಾವ ರೀತಿ ಇರೋದು ಅವರ ರಿಯಾಕ್ಷನ್ಸ್? ಇಲ್ಲ, ತುಂಬಾ ಖುಷಿ ಪಡೋರು, ತುಂಬಾ ಸಂತೋಷ ಪಟ್ಟಿದ್ದಾರೆ. ನಮ್ಗೂ ಅದ್ರ ಬಗ್ಗೆ ತುಂಬಾ ಸಂತೋಷನೇ ಇದೆ. ಅದಕ್ಕೆ ನನ್ನ ಬಗ್ಗೆನೂ ಅಷ್ಟೇ, ಮಾನವ್ರ ಮಿಸ್ಸಸ್ ಅಂತಾನು ತುಂಬಾ ಸಂತೋಷ ಪಟ್ಟಿದ್ದಾರೆ. ಆದ್ರೆ ನಾ ಬರೀ ಮಾನವ್ರ ಮಿಸ್ಸಸ್ ಆಗಿ ಗುರುತಿಸ್ಕೊಳ್ಳೋದು ಅಷ್ಟೇ ಅಲ್ಲ, ನನ್ನ ಇದನ್ನು ಸಹ ಅಲ್ಲಿ ನಾನು ಕೊಡ್ಲೇಬೇಕು.
ನನ್ನ ಕಾಂಟ್ರಿಬ್ಯೂಷನ್ ಇರ್ಲೇಬೇಕು ಈ ಸಮಾಜಕ್ಕೆ ಅಂತ ನಾನು ಕೆಲಸ ಮಾಡಿದೆ. ಅದೇ ಇವಾಗ ಮಾನು ಅವರು ನಮ್ ಜೊತೆಗೆ ದೈಹಿಕವಾಗಿರೋವರೆಗೂ ಮಾನು ಅವ್ರ ಬಿಸ್ನೆಸ್ ಅಂತ ಬೇರೆ, ಆಮೇಲೆ ಆಶಾ ಅವರು ಜೊತೆಗೆ ಮಾನು ಅವರು ಇಬ್ರು ಸೇರ್ಕೊಂಡು ಹೌದೌದು, ತುಂಬಾ ಜನ ಹೇಳಿದ್ರು ಮಾನವ್ರ ಸ್ನೇಹಿತರೇನೆ ದೊಡ್ಡ ಇದ್ರಲ್ಲಿ ಇರೋ ಅಂತ ಪೊಸಿಷನ್ ಅಲ್ಲಿ ನಿಮ್ಮಲ್ಲಿ ನೋಡ್ತಿದೀವಿ ನಾವು ಈಗ ಮಾನವ್ರನ್ನ ಅಂತ ಹೇಳಿದ್ರು. ಅದು ನಂಗೊಂದು ಸಂತೋಷ, ಅದೇನು ಸಂತೋಷ. ಎಸ್ ಮಾ, ಅಂದ್ರೆ ನವ ನಿರ್ಮಾಣ ವೇದಿಕೆಯನ್ನು ಸಂಘಟನೆ ಹೆಗಡೆ ಅವರು ಮಾಡಿದ್ರು ಅವಾಗ ನವ ನಿರ್ಮಾಣ ವೇದಿಕೆ ಅಂತ. ರಾಜಕೀಯದಲ್ಲಿ ಒಂದು ಇದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜನಗಳಲ್ಲಿ ರಾಜಕೀಯದ ಬಗ್ಗೆ ಅಂತ ಹೇಳಿ ಅದಕ್ಕೋಸ್ಕರ ಸ್ಪೀಚ್ ಕೊಡಕ್ಕೆ ಅಂತ ಮಾನವ್ರನ್ನ ಕಳಿಸಿದ್ರು. ಅವ್ರಿಗೆ ರಾಜಕೀಯ ಆಸಕ್ತಿ ಇತ್ತಮ್ಮ? ಹೌದೌದು ಇತ್ತು, ರಾಜಕೀಯ ಆಸಕ್ತಿ ಇತ್ತು, ಅದಾಗೆ ಬಂತು. ಅವಾಗ ಬೇಡ ಅನ್ಲಿಲ್ಲ, ಅವರು ಮುಂದಕ್ಕೆ ಹೋದ್ರು. ಬಟ್ ದೈವೇಚ್ಛೆ ಏನಿತ್ತೋ ಗೊತ್ತಿಲ್ಲ ಅಷ್ಟೇ. ಒಂದ್ಸತಿ ಇದು ಕಂಟೆಸ್ಟ್ ಮಾಡಿದ್ರು ಅಂತ. ಹೌದೌದು, MLC ಅದೇ ಸಮಯದಲ್ಲಿ MLC ಕಂಟೆಸ್ಟ್ ಮಾಡಿದ್ರು. ಇವ್ರದ್ದು ಎಗೈನ್ ಆದರ್ಶ, ಎಲ್ಲರೂ ಅವರಾಗೆ ಬಂದು ಓಟ್ ಹಾಕ್ತಾರೆ, ನಾವ್ ಯಾರಿಗೂ ಏನು ಕರ್ಕೊಂಡೋಗಿ ಓಟ್ ಹಾಕಿ ಅಂತ ಯಾರು ಹೇಳ್ಬೇಡಿ ಅಂತೆಲ್ಲ ಹೇಳಿದ್ರು. ಅವಾಗ ಆ ಟೈಮಲ್ಲಿ ರಜಾ ಕೊಟ್ಬಿಟ್ರು ಆ ದಿನ. ಅವಾಗ ಎಲ್ಲಾ ಲೆಕ್ಚರರ್ಸು ಎಲ್ಲರೂ ಊರ್ಗ್ ಹೊರಟೋಗಿದ್ರು MLC. ಅವಾಗ ಬರೋವ್ರ ಸಂಖ್ಯೆ ಕಡಿಮೆ ಆಯ್ತು, ಓಟ್ ಹಾಕಿದ ಸಂಖ್ಯೆ ಕಡಿಮೆ ಆಯ್ತು, ಹಾಗಾಗಿ ಅದು ಹೋಯ್ತು. ಇನ್ನೊಂದು ಜನಗಳಲ್ಲಿ ಮಾನವರೇ ಗೆಲ್ತಾರೆ ಅಷ್ಟೇ, ಇವರು ಹೋಗಲ್ಲ, ಆದ್ರೆ ಮಾನವರೇ ಗೆಲ್ತಾರೆ ಅನ್ಕೊಂಡ್ರು. ಅವಾಗ ಆ ವೋಟಿಂಗು ಇದರಲ್ಲಿ ತುಂಬಾ ಮೀಗರ್ ಆಗಿ ಕಡಿಮೆ ಬಂತು. ಟೋಟಲ್ ವೋಟಿಂಗೇ ತುಂಬಾ ಕಡಿಮೆ, ಅದರಲ್ಲಿ ಇವ್ರಿಗೊಂಚೂರು ಕಡಿಮೆ ಆಯ್ತು, ಹೋಯ್ತು. ಎಸ್, ಅಂದ್ರೆ ಮಾನವರು ಎಷ್ಟು ಅವರ ಒಂದು ಯೋಚನೆ, ಒಂದು ದೂರದೃಷ್ಟಿ ಇತ್ತು ಅಂತಂದ್ರೆ, ಕಲಾವಿದರಾಗಿ ಪ್ರಖ್ಯಾತಿಗೊಂಡ್ರು, ಬೇರೆ ಬೇರೆ ಸ್ಥಾನಗಳು, ಬೇರೆ ಬೇರೆ ಹುದ್ದೆಗಳು ಬಂದ್ರು, ಎಲ್ಲೂ ಕೂಡ ಕೆಲಸ ಬಿಡಬೇಕು ಅನ್ನೋ ಇಲ್ಲ. ಆಮೇಲೆ ನನಗೂ ಕೆಲಸ ಬಿಡಕ್ಕೆ ಇದು ಮಾಡ್ಲಿಲ್ಲ. ಇನ್ನು ಕೆಲವರಿಗೆ ಏನಾಗತ್ತೆ, ನಾನು ಇವಾಗ ಸಿನಿಮಾ ಆಕ್ಟ್ರು, ನನ್ನ ಹೆಂಡತಿ ಆಗ್ಬಿಟ್ಟು ನೀನೇನು ಆ ಬಸ್ಸಲ್ಲಿ ಹತ್ಕೊಂಡು ಹೋಗಿ ಕೆಲಸ ಮಾಡ್ಬರೋದು ಏನ್ ಬೇಕಿಲ್ಲ ಅಂತ ಹೇಳಿ ಆತರ ಒಣ ಪ್ರತಿಷ್ಠೆಗಳೆಲ್ಲ ನಮ್ಮಲ್ಲಿ ಬರ್ಲಿಲ್ಲ ಸದ್ಯ. ಅದು ನನಗೂ ಒಂದು ಗೌರ್ಮೆಂಟ್ ಜಾಬ್ ಇತ್ತು ನೋಡಿ, ಆ ಥರ ಅವರು ಅದನ್ನ ಗೌರವಿಸಿದ್ರಿಂದಲೇ ಅವ್ರು ಹೋದ್ಮೇಲೂ ನನಗೆ ಅದು ಕಂಟಿನ್ಯೂ ಮಾಡಿ ದೇವ್ರು ನಂಗೆ ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದಾನೆ, ಅದಕ್ಕೆ ಒಳ್ಳೇದು ಮಾಡಿಬಿಡೋಣ ನನ್ನ ಕೈಯಲ್ಲಾಗಿದ್ದು ಅಂತ ನಾನು ಅದಕ್ಕೆ ಕಮಿಟ್ ಆಗಿ ಕೆಲಸ ಮಾಡ್ಕೊಂಡು ಹೋದೆ. ಇಲ್ದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಇಂಥದ್ದನ್ನೇ ಗುರುತಿಸ್ಬೇಕು ನಾವು ಜೀವನದಲ್ಲಿ. ಆ ಸರಳತೆ ಇಲ್ಲದೆ ಹೋದರೆ ಏನೆಲ್ಲ ಕಷ್ಟಗಳು ಆಗ್ಬಿಡತ್ತೆ ಅನ್ನೋದಕ್ಕೆ. ಅದಕ್ಕೆ ಅವ್ರ ಕೆಲಸನೂ ಬಿಡಲಿಲ್ಲ. ಅವ್ರು ಹೇಳೋರು ಇದೆಲ್ಲ ತಾತ್ಕಾಲಿಕ, ಎಷ್ಟು ದಿನ ನಡೆಯುತ್ತೋ ಅಷ್ಟೇ. ಆವಾಗ ನಮಗೊಂದು ದೇವ್ರು ಕೊಟ್ಟಿರೋ ಕೆಲಸ ನಾವು ಯಾಕೆ ಬಿಡಬೇಕು ಅನ್ನೋ ಥರ ಅವರ ಯೋಚನೆ ಮಾಡಿ ಅದು ಬಿಡಲಿಲ್ಲ. ಅವರು ಅದರಲ್ಲೇ ಕಷ್ಟಪಟ್ಟು ರಜಾ ಇದ್ದಿದ್ದು ಹಾಕ್ಕೊಂಡು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಹಾಗೆಲ್ಲ ಮಾಡ್ಕೊಂಡು ಹೋದರು. ಅಂದರೆ ನಾನು ತೀರಾ ನಿಮ್ಮನ್ನ ಎಮೋಷ್ನಲ್ ಆಗಿ ಡ್ರೈವ್ ಮಾಡಿ ಕೆದಕದಕ್ಕೆ ಇಷ್ಟ. ಆದ್ರೆ ಜನಕ್ಕೆ ಒಂದು ಮಾಹಿತಿ ತಲುಪಿಸ್ಬೇಕಂತಂದ್ರೆ, ಒಂದು ಕಾರ್ ಅಪಘಾತದಲ್ಲಿ ನಮ್ಮ ಇದಾಗಿದೆ ಅಲ್ಲ, ಅರಸೀಕೆರೆ ಹತ್ರ ಆಗಿದ್ದು ಅಂತ ಕಾಣುತ್ತೆ. ಜುಲೈ 96 ಅಂದ್ರೆ ರಾತ್ರಿ ಪ್ರಯಾಣ ಮಾಡಿದ್ರ? ಹೌದು, ತುಂಬಾ ದೊಡ್ಡ ಚಾಲೆಂಜ್. ಯಾಕೆಂದ್ರೆ ಅವ್ರು ಏನೋ ಬೇಡ ನಮ್ಗೆ ಅಂತ ಬೆಳೆಸಕ್ ಟ್ರೈ ಮಾಡಿದವರು, ಏನು ಇಲ್ದೇನೆ, ಅವರು ಇಲ್ದೇನೆ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ದಾರಿ ತೋರ್ಸಕ್ಕೂ ಯಾರು ಇಲ್ದೇನೆ, ಧೈರ್ಯ ಕೊಡಕ್ಕೂ ಯಾರು ಇಲ್ದೇನೆ, ಅವಾಗ ಕಂಗಾಲಾಗ್ಬಿಡ್ತೀವಿ.